ಸೊ ಹೇ ಗೈಸ್, ಗುಡ್ ಮಾರ್ನಿಂಗ್. ನಾನು ನಮ್ಮ ಊರಿಗೆ ಬಂದಿದ್ದೆ. ರಜಾ ಮುಗ್ದಾಮೇಲೆ ಬಂದಿದ್ದೇನೆ. ಸೈಕೋ ಸ್ವಲ್ಪ. ನಾನು ಹುಬ್ಳಿಗೆ ಬಂದಿದ್ದೆ. ಯಾಕಂದರೆ ಸಡನ್ನಾಗಿ ನಾನು ಬೆಳಿಗ್ಗೆ ಎದ್ದಿದ್ದೀನಿ. ಬೆಳಗ್ಗೆನಲ್ಲ, ಮಧ್ಯಾಹ್ನ 1 ಗಂಟೆಗೆ ಎದ್ದಿದ್ದೀನಿ. ಆಯಿತಾ? ನಮ್ಮಮ್ಮ ಅಲ್ಲಿ ಬುಕ್ಕಿಂಗ್ ಏನೋ ಮಾಡ್ತಿದ್ರು. ನಾನು ನೋಡ್ತಾ ಇದ್ದೀನಿ ಏನಪ್ಪ ಬುಕ್ಕಿಂಗ್ ಮಾಡ್ತಾರೆ ಅಂತ. ನೋಡ್ರೆ ಇದು ಏನದು VRLದು ಬುಕ್ ಮಾಡ್ತವ್ರೆ. ಏನಕ್ಕಪ್ಪ ಅಂತ ಕೇಳಿದೆ. ಹುಬ್ಳಿಗೆ ಹೋಗ್ತೀರಿ, ಏನಕ್ಕಂದರೆ ಫಂಕ್ಷನ್ ಐತೇನೋ ಅಂತ. ಸರಿ ಆಯಿತು, ನಡಿ ಹೋಗೋಣ ಅಂತ ಅಂದೆ. ಇವಾಗ ಬಂದಿದ್ದೀನಿ. ಬೆಳಗ್ಗೆ ಎಷ್ಟು ಗಂಟೆಗೆ? 6 ಗಂಟೆಗೆ ಮುಟ್ಟಿದ್ದೀವಿ. ಇವಾಗ ಇಲ್ಲಿ ಬಂದಿದ್ವಿ. ನನ್ನ ತಮ್ಮ ಇಲ್ಲಿದ್ದ. ಏನದು ಕೈಟ್ ಆಡಿಸ್ತಾ ಇದ್ವಿ, ಗಾಳಿಪಟ ಆಡ್ತಾ ಇದ್ವಿ. ಇವಾಗ 9 ಗಂಟೆ ಸ್ಕೂಲು. ಅವನಿವಾಗ ರೆಡಿ ಆಗೋಕ್ಕೆ ಹೋಗೋದೆ. ಅದಕ್ಕೆ ನಾನಿಲ್ಲಿ ಬ್ಲಾಗ್ ಮಾಡೋಣ ಅಂತ ಹಾಕ್ಬಿಟ್ಟಿದ್ದೀನಿ. ಬ್ಲಾಗ್ ನೋಡ್ರಿ. ಹುಬ್ಳಿಗೆ ಬಂದೆ. ಇವಾಗೇ ಬನ್ನಿ ತಿಂಡಿ ಮಾಡೋಣ. ಇವಾಗ ಟೈಮ್ ಆಯಿತು, ಸ್ನಾನ ಮಾಡ್ಕೊಂಡಾಯಿತು, ಎಲ್ಲ ಆಯಿತು. ಇವಾಗ ತಿಂಡಿ ಮಾಡೋಕ್ಕೆ ಹೋಗೋಣ ಬನ್ನಿ. ಸೊ ಇವಾಗ ನಾವು ಇಲ್ಲಿ ಬಂದಿದ್ವಿ. ನಮ್ಮ ಇದು ರಿಲೇಷನ್ ಹೋಗ್ತೈತೆ. ಇಲ್ಲಿ ಹಾಗೆ ಸುತ್ತಾಬಿಟ್ಟು ತಿನ್ನೋಣ ಅಂತ ಇದ್ವಿ. ಇಲ್ಲಿ ಬಂದ್ವಿ, ತಿಂದ್ವಿ. ಇವಾಗ ಏನೋ ಒಂದು ಮ್ಯಾಂಗೋ ಶೇಕು ಇದು ಪಾರ್ಸಲ್ ಅಂತ ಮಾಡೋಕ್ಕಂತ ತೊಗೊಂಡಿದ್ವಿ. ಇದೇನು ಹೋಗ್ತಿದ್ವಿ, ಇದು ಯಾರಿದು ಇದ್ರ ಹತ್ರ ಬಂದಿದ್ವಿ. ಇಲ್ಲಿ ಇದ್ರ ಹತ್ರ ಬಂದು ಇವಾಗ ತಿಂತಿದ್ವಿ. ತಿಂದಾಯಿತು, ಎಲ್ಲ ಸಖತ್ತಾಗಿತ್ತು. ಮತ್ತು ಇವಾಗ ಇದು ಮ್ಯಾಂಗೋ ಶೇಕು ಪಾರ್ಸಲ್ ಮಾಡಿ ಹೋಗ್ತಿದ್ವಿ. ಸೊ ಈಗ ನಾವು ಬರ್ತಾಯಿದ್ವಿ. ಎಲ್ಲರೂ ಮುಂದೆ ಹೋಗ್ಬಿಟ್ರೆ ರೀಲ್ಸೆಲ್ಲ ಮುಂದೆ ಹೋಗೋರೆ. ನಾನು ಬರ್ತಾಯಿದ್ದೀನಿ. ಮ್ಯಾಂಗೋ ಶೇಕ್ ತೊಗೊಂಡಿದ್ವಿ. ಮ್ಯಾಂಗೋ ಶೇಕ್ ಹೆಂಗಿದೆ ಅಂದರೆ ಸೇಮ್ ಆಲ್ಫಾನ್ಸೋ ಇದೆ ಗೊತ್ತಾ, ಸೇಮ್ ಅದನ್ನೇ ಹಿಂಡ್ಬಿಟ್ಟು ಒಂದು ಸ್ವಲ್ಪ ಸ್ವೀಟ್ನೆಸ್ ಇನ್ನೊಂದು ಚೂರು ಜಾಸ್ತಿ ಆಗಿಬಿಟ್ಟಿದೆ ಹಾಕೋರೆ. ಆ ಥರ ಫುಲ್ ಆಲ್ಫಾನ್ಸೋ ಥರನೇ ಟೇಸ್ಟು. ಇದು ತಿಳ್ಕೊಬೋದು ಎಲ್ಲಿದೆಯೋ ಅಂತ. ಇದು ಫುಲ್ಲು ಯಾವುದಿದು ಗ್ಯಾಲಕ್ಸಿ ಮಾಲಲ್ಲಿ ನಾವು ಇದ್ದೀವಿ. ಇವಾಗ ಎಲ್ಲ ತಿಂದ್ಬಿಟ್ಟು ಹಿಂಗೆ ಬರ್ತಾಯಿದ್ದೀವಿ. ಇವಾಗ ನಾವು ಹೆಂಗೆ ಕೊಡಿದ್ವಿ, ಗ್ಯಾಲಕ್ಸಿ ಮಾಲ್ ಮುಚ್ಚಿಬಿಟ್ಟಿದೆ, ಬರೋದು ಹೆಂಗೆ ಅಂತ ಟೆನ್ಷನ್ ಆಗಿತ್ತಾ. ಇವಾಗ ಓಪನ್ ಇತ್ತು, ಬರ್ತಾಯಿದ್ದೀವಿ. ಎಷ್ಟು ಇವಾಗ ರಾತ್ರಿ ಒಂದು 10 ಗಂಟೆ ಆಗಿರ್ಬೇಕು ಇವಾಗ. ಬೆಳಗ್ಗೆ ಇವಾಗ ಏನೇನು ಮಾಡ್ತೀವೋ ಗೊತ್ತಿಲ್ಲ. ನಾಳೆ ಬೆಳಿಗ್ಗೆ ಎಲ್ಲೂ ಹೋಗ್ತೀವೋ, ಏನು ಮಾಡ್ತೀವೋ ಬೆಳಿಗ್ಗೆ ಸಿಗೋಣ. ಸೊ ಹೇ ಗೈಸ್, ನೆಕ್ಸ್ಟ್ ಬೆಳಗ್ಗೆ ಇದು ಬ್ಲಾಗು. ಇವಾಗ ಎದ್ದಿದ್ದು ಲೇಟು, ಒಂದು 11:30 ಹಂಗೆ ಎದ್ದಿದ್ದೆ. ಇವಾಗ ಸ್ನಾನ ಮಾಡ್ಕೊಂಡಾಯಿತು. ತಿಂಡಿ ಏನಿರ್ಬೋದು, ಮ್ಯಾಗಿ ಮಾಡಿಬಿಟ್ಟವ್ರೆ. ಇವಾಗ ತಿಂಡಿ ತಿನ್ನಬೇಕು, ಎಲ್ಲ ಮಾಡ್ತವ್ರೆ. ಇವತ್ತು ಎಲ್ಲೂ ಹೊರಗಡೆ ಅಷ್ಟು ಹೋಗೋದಿಲ್ಲ, ಸುಮ್ಮನೆ ಇಲ್ಲೇ ಇರ್ತೀವಿ, ಮನೇಲೇ ಇರ್ತೀವಿ. ಮತ್ತು ತಿಂದಾಮೇಲೆ ತೋರಿಸ್ತೀನಿ ನಾನು ಏನು ಮಾಡ್ತೀನಿ ಅಂತ. ನಾವು ಇದು ಏನದು ತಿಂದಿದ್ದು ಮಧ್ಯಾಹ್ನ ಆಗಿತ್ತು. ಈಗ ನಾವು ಪಾಠ ತೊಗೊಂಡ್ಬಂದು ಹಾಸೋಣ ಅಂತ ಅಂತ ಇದ್ವಿ. ಅದಾದಮೇಲೆ ನಾವು ಇವಾಗ ಊಟಕ್ಕಂತ ಹೋಗ್ತಿದ್ವಿ. ನಮ್ಮ ಅಮ್ಮ ಮತ್ತು ನಮ್ಮ ಕಸಿನ್ ಅಂದರೆ ಚಿಕ್ಕಮ್ಮ ಹೋಗೋರು. ಇವಾಗ ಊಟಕ್ಕಂತ ಹೋಗ್ತಿದ್ದೀವಿ. ಎಲ್ಲರೂ ರೆಡಿ ಆಗಿ ಅಂತ ಅಂತೇಳಿ ಹೊರಗಡೆ ಹೋಗಿದ್ರೆ ನಮ್ಮ ಮಾಮ ದೊಡ್ಡಪ್ಪ ಮತ್ತು ನಾನು ಮತ್ತು ನನ್ನ ತಮ್ಮ ಇವಾಗ ರೆಡಿಯಾಗಿ ಹೋಗಬೇಕು. ಅಲ್ಲಿಗೆ ಹೋಗಿ ನಾನು ಮುಟ್ಟಾದ್ಮೇಲೆ ಮತ್ತೆ ಹೇಳ್ತೀನಿ ನಿಮಗೆ.
ಇವಾಗೇ ಊಟ ಆಯಿತು, ಎಲ್ಲ ಆಯಿತು. ಇವಾಗ ಬಂದಿದ್ದೀವಿ. ನನ್ನ ತಮ್ಮ ಏನೋ ಇದು ಪಟ ಹಾರಿಸ್ಬೇಕಂತ ಫ್ರೆಂಡ್ ಜೊತೆ ಫ್ರೆಂಡ್ ಕರಿತಾನೆ. ಮೇಲ್ಗಡೆ ಟೆರೆಸ್ಗೆ ಬಂದಿದ್ದೀವಿ. ಇವತ್ತು ನೈಟು 9:30ಗೆ ಬಸ್ ಐತೆ ಬೆಂಗಳೂರಿಗೆ ವಾಪಸ್ಸು. ಇವಾಗ ಏನು ಮಾಡೋದ? ಇದನ್ನು ಗುರು. ಆಮೇಲೆ ಹೋಗಿ ಇದು ಫೋಟೋ ಶಾಪಿಗೆ ಹೋಗ್ಬಿಟ್ಟು ಫೋಟೋ ತಗ್ಸ್ಕೊಬೇಕು 2. ಅದೇ ಪ್ರಿಂಟ್ ತಗ್ಸ್ಕೊಂಡ್ಬಿಟ್ಟು ಹಂಗೆ ಏನೋ ಸಂಜೆ ಇರ್ತಾರೆ. ಇವಾಗ ಮನೆಗೆ ಹೋಗಿ ಗೆಸ್ಟ್ ಬರ್ತಾರೆ. ಎಷ್ಟು ಗಂಟೆ ಆದಮೇಲೆಲ್ಲ ಇವಾಗ ಹೋಗ್ತೀವಿ. 9:30ಗೆ ಬಸ್ಸು. ಸೊ ಇವಾಗ ಬೆಂಗಳೂರು ಮುಟ್ಟಿದ್ದೀವಿ. ಅಪಾರ್ಟ್ಮೆಂಟಲ್ಲಿದ್ದೀವಿ. ಮನೆಗೆ ಹೋಗ್ತಾಯಿದ್ದೀನಿ. ಇಲ್ಲಿಗೆ ಇಷ್ಟೇ ಬ್ಲಾಗ್ ಇತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಚಾನಲ್ ಹೊಸೊಬ್ಬರಾಗಿದೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಲ್ಲಿ ತನಕ ಸಿಗೋಣ. ಬಾಯ್. ಚಾನಲ್ ಹೊಸೊಬ್ಬರು ಆಗಿದೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಲ್ಲಿ ತನಕ ಸಿಗೋಣ. ಬಾಯ್.